ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಈಗ ಸಚಿವರು ಕಾರ್ಖಾನೆ ಮಾಲೀಕರಿರಲ್ಲ, ಅವರ ಒತ್ತಡಕ್ಕೆ ಏನಾದರೂ ಬಡಿತಾ ಇದ್ದಾರೆ ಇರಬಹುದು. ಯಾಕೆಂದ್ರೆ ಬೆಳಗಾವಿನಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲಾ ಜನಪ್ರತಿನಿಧಿಗಳು ಒಂದೊಂದು ಕಾರ್ಖಾನೆ ಕಟ್ಕೊಂಡವ್ರೆ. ಕೆಲವರು 2-2, 3-3 ಕಟ್ಕೊಂಡವ್ರೆ. ಬೆಳಗಾವಿನಲ್ಲೇ ಸುಮಾರು 30ಕ್ಕೂ ಹೆಚ್ಚಿನ ಸಕ್ಕರೆ ಕಾರ್ಖಾನೆಗಳಿವೆ. ಇರಬಹುದು. ನನ್ನ ಅಭಿಪ್ರಾಯದಲ್ಲಿ ಇವತ್ತು ಈ ರೀತಿ ರೈತರ ಬಗ್ಗೆ ಅಸಡ್ಡೆಯಿಂದ ಬೇಜವಾಬ್ದಾರಿತನದಿಂದ ನಡ್ಕೊತಾ ಇರತಕ್ಕಂಥ ಸರ್ಕಾರದ ನಡವಳಿಕೆ ನೋಡಿದ್ರೆ ಇವರು ರೈತರನ್ನ ಉಳಿಸ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ಕಾರ್ಖಾನೆಗಳನ್ನ ಉಳಿಸ್ಬೇಕು ಅಂತಕ್ಕಂಥ ಇವ್ರ ಅಭಿಪ್ರಾಯ ಇದೆ ಅಂತಕ್ಕಂಥ ನನ್ನ ಇಲ್ಲ. ನಾನು ಕಾರ್ಖಾನೆ ಮಾಲೀಕರು ನಾನು ಕರೆದ್ರೆ ಬರ್ತಾರ? ಕಾರ್ಖಾನೆ ಮಾಲೀಕರದು ಪ್ರಶ್ನೆ ಇಲ್ಲ. ಇಲ್ಲಿ ಪ್ರಶ್ನೆ, ನಾನು ಇವತ್ತು ಮುಖ್ಯಮಂತ್ರಿಗಳನ್ನ ಮೊನ್ನೆ ಹೇಳಿದೆ. ಮುಖ್ಯಮಂತ್ರಿಗಳು ಈಗ ಯಾಕಂದ್ರೆ HK ಪಾಟೀಲ್ನ ಮೊನ್ನೆ ಕಳಿಸಿದ್ರು. ಅವ್ರು ಏನ್ ಭರವಸೆ ಕೊಟ್ಟವರೋ ನನಗಿನ್ನೂ ಗೊತ್ತಿಲ್ಲ. ಮುಖ್ಯಮಂತ್ರಿಗಳ ಹತ್ರ ನಿಮ್ಮ ಮನವಿನ ಹೇಳ್ತೀನಿ ಅಂತ ಹೇಳಿ ಬಂದ್ರು. ನಾನು ಮುಖ್ಯಮಂತ್ರಿಗಳು ಏನ್ ತೀರ್ಮಾನ ಮಾಡ್ತಾರೆ ನಮ್ಮ ಪಕ್ಷ ಕಾಯ್ತಾ ಇತ್ತು. ಇವತ್ತು ನೋಡೋಣ ಏನ್ ಮಾಡ್ತಾರೆ ಅಂತ ಹೇಳಿ. ಇವತ್ತು ಸಭೆ ಕರೆದವ್ರಲ್ಲ, ಅದ್ರಲ್ಲಿ ಯಾವ ಸಂಶಯ ಇಲ್ಲ. ಅದಕ್ಕೆ ಹೇಳಿದೆ, ಇಷ್ಟೆಲ್ಲ ಅನುಭವ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಉಡಾಫೆ ಬೇಜವಾಬ್ದಾರಿತನದಲ್ಲಿ ರೈತನಿಗೆ ಅಗೌರವ ಸಲ್ಲಿಸ್ತಕ್ಕಂಥ ರೀತಿಯಲ್ಲಿ ಈ ವ್ಯಕ್ತಿ ಆಡಳಿತ ನಡೆಸ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕೆ ನಡೆಸ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದೀನಿ ನಾನು. ಪೇಮೆಂಟ್ ಕೊಡಬೇಕು. ಏನಾದ್ರು 14 ದಿವಸ ಆದ ನಂತರ ಇವ್ರೇನಾದ್ರು ಮುಂದೆ ಕೊಡದೇ ಇದ್ರೆ ಬಡ್ಡಿನೂ ಸಹ ಕೊಡಬೇಕು. ಪ್ರತಿ ದಿನದ ಲೆಕ್ಕ ಹಾಕಿ ಅಂತಕ್ಕಂಥದ್ದು ಅಗ್ರಿಮೆಂಟ್ ಇದೆಲ್ಲ ಇದೆ, ಕಾಯ್ದೆ. ಆದ್ರೆ ಇವತ್ತವರೆಗೆ ಕಾಯ್ದೆಗಳನ್ನ ಯಾವ ಸರ್ಕಾರದಲ್ಲೂ ಅನುಷ್ಠಾನಕ್ಕೆ ತರಕ್ಕಾಗಿಲ್ಲ. ಯಾವ ತರ ಈಗ ಇಲ್ಲಿ ಮಾತಾಡ್ತಾ ಇದ್ದೀರಲ್ಲ, ಅಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಮುಂದೆ ಬಂದು ಈ ತರ ಇದೆ, ಡಿಫ್ರೆನ್ಶಿಯೇಟ್ ಆ ರಾಜ್ಯದಲ್ಲಿ ಒಂದು ರೀತಿ ಇದೆ, ನಮ್ಮಲ್ಲಿ ಒಂದು ರೀತಿ ಇದೆ, ನಮ್ಗೆ ತೊಂದರೆ ಕೊಟ್ಟಿದ್ದೀರಿ ಅಂತ ಹೇಳಿ ಈ ಕ್ಷಣದವರೆಗೆ ಯಾರಾದ್ರೂ ಹೋಗಿ ಕೇಂದ್ರ ಸರ್ಕಾರದ ಮುಂದೆ ಚರ್ಚೆ ಮಾಡಿದ್ರ? ಈಗ ಈ ಆಪಾದನೆ ಮಾಡೋರು ಕರ್ನಾಟಕಕ್ಕೊಂದು ಇನ್ನೊಂದು ರಾಜ್ಯಕ್ಕೆ ಇನ್ನೊಂದು ಮಾಡಕ್ಕಾಗತ್ತಾ? ಎಲ್ಲ ತೀರ್ಮಾನಗಳು ಎಲ್ಲಾ ರಾಜ್ಯಕ್ಕೂ ಒಂದೇ. ಇವರು ಸುಮ್ಮನೆ ಕಾರಣಗಳನ್ನು ಕೊಟ್ಕೊಂಡು ಕಾಲ ತಳ್ಕೊಂಡು ಕೂತಿದ್ದಾರೆ. ನನಗೆ ಕ್ರಾಂತಿ ವಿಷಯದಲ್ಲಿ ನಂಬಿಕೆ ಇಲ್ಲ. ಬಹಳ ಜನ ಕ್ರಾಂತಿ ಅಂತ ಚರ್ಚೆ ಮಾಡ್ತಾವ್ರೆ. ಆದ್ರೆ ಕ್ರಾಂತಿನೂ ಆಗಲ್ಲ, ವಾಂತಿನೂ ಆಗಲ್ಲ ಇಲ್ಲಿ ನನ್ನ ಅಭಿಪ್ರಾಯದಲ್ಲಿ. ಏನಾಗಲ್ಲ. ನಾನು ಇಲ್ಲೇ ನಮ್ಮಲ್ಲೇ ಇದ್ದಾರಲ್ವಾ, ಅವ್ರು ಏನು ಅನ್ನೋದು ಪಾಪ ಬೇರೆ ಗೊತ್ತಿಲ್ಲ. ನಮ್ಮಲ್ಲೇ ಇದ್ದಿದ್ರಿಂದ ಅವ್ರ ಏನ್ ಮಾಡ್ಬೋದು ಅನ್ನೋದು ಗೊತ್ತಿದೆ ನಮ್ಗೆ. ಪಾಪ ಕಾಂಗ್ರೆಸ್ನಲ್ಲೂ ಅಷ್ಟು ಸುಲಭ ಇಲ್ಲ ಅವ್ರನ್ನ ತೆಗಿಲಿಕ್ಕೆ. ಅವ್ರ ಏನ್ ಮಾತುಕತೆ ಮಾಡ್ಕೊಂಡ್ರೆ ನಮಗ್ ಸಂಬಂಧ ಇಲ್ಲ. ನಾನು ಹೇಳ್ತಕ್ಕಂಥದ್ದು, ನೀವು ಕ್ರಾಂತಿನಾದ್ರೂ ಮಾಡಿ, ವಾಂತಿನಾದ್ರೂ ಮಾಡಿ, ನಾನು ಇವತ್ತು ಈ ನಾಡಿನ ಜನತೆಯ ಕಷ್ಟ ಏನಿದೆ, 136 ಸೀಟ್ ಗೆದ್ದು 139ಕ್ಕೆ ಹೋದವು, 140 ಇದೀವಿ ಅಂತ ಅವ್ರು ಹೇಳ್ತಾರೆ. ಇನ್ನೊಬ್ರು ಈಗ ಹೋಗಿದಿರಲ್ಲಪ್ಪ, ಜನ ಕೊಟ್ಟವ್ರಲ್ಲ, ಜನ ಕೊಟ್ಟಿದ್ದು ಅಗಲ್ ದರೋಡೆ ಮಾಡಿ ಅಂತ ಅಲ್ಲ, ಲೂಟಿ ಮಾಡಿ ಅಂತ ಕೊಡ್ಲಿಲ್ಲ ಪತ್ತ. ನಿಮಗೆ ಹಿಂದೆ ತಪ್ಪುಗಳಾಗವೆ ಸರಿಪಡಿಸಿ ಅಂತ ಹೇಳಿ ಕೊಟ್ರು. ಈಗ ಅಯ್ಯೋ ಹಿಂದಿದ್ದೆ ಚೆನ್ನಾಗಿತ್ತು ಅಂತಾರೆ. ಆ ಪರಿಸ್ಥಿತಿ ತಂದಿಟ್ಕೊಂಡಿದ್ದೀರಿ. ಮಾತು ಕೊಟ್ಟವರು ಇಲ್ವೋ ನಮ್ಗೇನು ಗೊತ್ತು, ಅವ್ರವ್ರು ಏನೇನು ಮಾತಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.